ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳ ಹೊರಗಿನ ಒಳನೋಟಗಳನ್ನು ನಿಮ್ಮೆದುರು ತೆರೆದಿಡುವ ಪ್ರಾಮಾಣಿಕ ಕಾರ್ಯಕ್ರಮವೇ ಎಕ್ಸ್ಪ್ಲೇನರ್. ನಾನು ಹಬೀಬ್ ದಂಡಿ. ಇವತ್ತು ಮತ್ತೊಂದು ವಿಚಾರ ಚರ್ಚೆಗೆ ಬರ್ತಾ ಇದೆ. ಅದು ದಲಿತ ಸಿಎಂ ಕೂಗು ಅನ್ನುವಂಥದ್ದು. ಇಲ್ಲಿ ಈ ವಿಚಾರವನ್ನ ಮತ್ತೆ ಚರ್ಚೆಗೆ ತರ್ತಾ ಇರೋದು ಮತ್ಯಾರು ಅಲ್ಲ, ರಾಜ್ಯದ ಪ್ರಮುಖ ನಾಯಕ ಸಮುದಾಯದ ನಾಯಕರು ಕೂಡ ಆಗಿರ್ತಕ್ಕಂಥ ಒಬ್ಬರು ಹಾಲಿ ಸಚಿವರು ಮತ್ತು ಒಬ್ಬರು ಮಾಜಿ ಸಚಿವರು ಇವತ್ತು ಪರಸ್ಪರ ಎದುರಾಬದುರು ಆಗಿದ್ದಾರೆ. ಯಾವುದು ಆ ವಿಚಾರ, ಯಾಕೆ ಈ ಇಬ್ಬರು ನಾಯಕರೇ ಎದುರಾಬದುರಾದರು ಅನ್ನುವಂಥ ವಿಚಾರವನ್ನು ನಾನು ನಿಮ್ಮ ಮುಂದೆ ಇಡ್ತೇನೆ. ಡಾಕ್ಟರ್ ಜಿ ಪರಮೇಶ್ವರ್ ಸಿಎಂ ಆಗಬೇಕು, ದಲಿತ ಸಿಎಂ ರಾಜ್ಯಕ್ಕೆ ಒಬ್ಬರು ಆಗಬೇಕು ಅನ್ನುವಂಥ ಕೂಗು ಬಹಳ ದಿನಗಳಿಂದ ಕೇಳಿ ಬರ್ತಾನೆ ಇದೆ. ಆದರೆ ಇವತ್ತು ರಾಜ್ಯದ ಪ್ರಮುಖ ಸಚಿವರು ಆಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಈ ದಲಿತ ಸಿಎಂ ಕೂಗಿಗೆ ಸುತಾರಾಮ್ ತಿರಸ್ಕಾರವನ್ನು ವ್ಯಕ್ತಪಡಿಸ್ಪಟ್ಟಿದ್ದಾರೆ. ಇವತ್ತು ಆ ಸಂದರ್ಭ ಇಲ್ಲ, ಈ ಅವಧಿನಲ್ಲಿ ದಲಿತ ಸಿಎಂ ಆಗುವಂಥ ಯಾವುದೇ ಸಾಧ್ಯತೆಗಳಿಲ್ಲ ಅನ್ನುವಂಥ ಮಾತನ್ನು ಖಂಡಿತವಾಗಿ ತುಂಡವಾಗಿ ಅವರು ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಎದ್ದೇಳುವಂಥ ದೊಡ್ಡ ಪ್ರಶ್ನೆ, ಹಾಗಾದರೆ ಪರಮೇಶ್ವರ್ ಅವರಿಗೆ ಸಿಎಂ ಗಿರಿ ಸಿಗಲ್ವಾ ಅನ್ನುವಂಥದ್ದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಮತ್ತೊಬ್ಬ ಮಾಜಿ ಸಚಿವರು ಮತ್ತು ನಾಯಕ ಜನಾಂಗದ ದೊಡ್ಡ ಮಟ್ಟದ ರಾಜಕಾರಣಿಯೂ ಆಗಿರ್ತಕ್ಕಂಥ, ತುಮಕೂರಿನ ದೊಡ್ಡ ರಾಜಕಾರಣಿಯಾಗಿರ್ತಕ್ಕಂಥ KN ರಾಜಣ್ಣ ಇದರ ವಿರುದ್ಧವಾದ, ಇದರ ಭಿನ್ನವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜಣ್ಣ ಹೇಳುವಂಥದ್ದು, ಸಿದ್ದರಾಮಯ್ಯನವರು ಒಂದು ವೇಳೆ ಏನಾದರೂ ಇಳಿದ್ರೆ, ಅಂದರೆ ಸಿದ್ದರಾಮಯ್ಯನವರು CM ಸೀಟಿಂದ ಒಂದು ವೇಳೆ ಏನಾದರೂ ಇಳಿದ್ರೆ ಪರಮೇಶ್ವರ್ ಅವರು ಸಿಎಂ ಆಗಬೇಕು ಅನ್ನುವಂಥ ಮಾತನ್ನು ಇವತ್ತು ಕೂಡ ಮಾಧ್ಯಮದವರ ಮುಂದೆ ಹೇಳಿದ್ದಾರೆ. ಅವ್ರು ಹೇಳುವಂಥದ್ದು, ಈಗಾಗಲೇ ನೀವು ಕೂಲಿ ಕೊಡಿ ಅಂತ ಭಾಳ ಜನ ಕೇಳ್ತಾರೆ. ಕಷ್ಟಪಟ್ಟಿರೋದಕ್ಕೆ, ದುಡ್ದಿರೋದಕ್ಕೆ ಎಲ್ಲರಿಗಿಂತ ಮೊದಲು ಕೂಲಿ ಒಂದು ಪ್ರಾಪ್ತಿ ಆಗಬೇಕಾಗಿರೋದು, ಕೂಲಿ ಹಳೆ ಚುಕ್ತ ಮಾಡಬೇಕಾಗಿರೋದು ಪರಮೇಶ್ವರ್ ಅವರಿಗೆ. ಹಾಗಾಗಿ ಒಂದು ವೇಳೆ ಸಿದ್ದರಾಮಯ್ಯನವರು ಇಳಿತಾರೆ ಅಂತಂದರೆ ಅಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿಗಳಾಗಬೇಕು ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಈಗಾಗಲೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಮತ್ತು ಈ ಥರದ ಈ ಮೀಟಿಂಗ್ಗಳೆಲ್ಲ ಇವೆಲ್ಲವೂ ಒಂದು ರೀತಿ ಬೀಗ್ತನ ಮಾಡ್ಕೊಂಡಂಗೆ ಕಣ್ರಿ ಅನ್ನುವಂಥ ಮಾತನ್ನು KN ರಾಜಣ್ಣ ಹೇಳಿದ್ದಾರೆ. ಅಂದರೆ ಈ ಹೆಣ್ಣು ನೋಡೋಕ್ಕೆ ಹೆಣ್ಣಿನ ಕಡೆಯವರು ಮೊದಲು ಗಂಡಿನ ಮನೆಗೆ ಬರ್ತಾರೆ, ಅಥವಾ ಗಂಡಿನ ಕಡೆಯವರು ಹೆಣ್ಣಿನ ಮನೆಗೆ ಹೋಗ್ತಾರಲ್ಲ, ಹಾಗೆ ಹೋಗಿ ಬಂದು ಮಾಡ್ತಿದ್ದಾರೆ ಅಷ್ಟೇ. ಇದೊಂಥರ ಬೀಗ್ತನ ಥರ ಆಗಿರೋದು, ಇದರಲ್ಲೇನು ರಾಜಕೀಯ ಬದಲಾವಣೆಗಳಾಗಲ್ಲ ಅನ್ನುವಂಥ ಮಾತನ್ನು ಕಾಂಗ್ರೆಸ್ ಪಕ್ಷದ ಫೈರ್ ಬ್ರ್ಯಾಂಡ್ ಅಂತಾನೆ ಕರೆಸ್ಕೊಳ್ಳುವಂಥ ರಾಜಣ್ಣ ಮತ್ತೆ ಹೇಳಿದ್ದಾರೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ರಾಜಣ್ಣ ಹೇಳಿರ್ತಕ್ಕಂಥ ಮಾತು ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಯಾಕೆ ಅಂತಂದರೆ, ಒಂದು ಕಡೆ CM ಸಿದ್ದರಾಮಯ್ಯನವರ ಪರಮಾಪ್ತ ಆಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಹೇಳಿರ್ತಕ್ಕಂಥ ಮಾತು, ಈ ಅವಧಿಯಲ್ಲಿ ದಲಿತ CM ಆಗುವಂಥ ಮಾತುಗಳ ಪ್ರಸ್ತಾಪಕ್ಕೆ ಇಲ್ಲ, ಅದು ಮುಗಿದು ಹೋದ ಅಧ್ಯಾಯ ಅನ್ನುವಂಥ ಮಾತನ್ನು ಹೇಳಿದರೆ, ಮತ್ತೊಬ್ಬ ಆಪ್ತ ಸಚಿವರು ಆಗಿರ್ತಕ್ಕಂಥ, ಅಂದರೆ ಸಿದ್ದರಾಮಯ್ಯನವರ ಮಾಜಿ ಆಪ್ತ ಸಚಿವ ಮತ್ತು ಈಗ ಸದ್ಯಕ್ಕೆ ಆಪ್ತರು ಆಗಿರ್ತಕ್ಕಂಥ ಅದೇ ನಾಯಕ ಸಮುದಾಯದ KN ರಾಜಣ್ಣ, ಇಲ್ಲ ಪರಮೇಶ್ವರ್ ಅವರಿಗೆ CM ಗಿರಿಯನ್ನು ಕೊಡಬೇಕು ಅನ್ನುವಂಥ ಒಂದು ಮಾತನ್ನು, ವಿರೋಧಾಭಾಸದ ಮಾತನ್ನು ಹೇಳ್ತಿದ್ದಾರೆ. ಇದು ದೊಡ್ಡ ಮಟ್ಟದ ಗೊಂದಲವನ್ನು ಹುಟ್ಟು ಹಾಕಿದೆ. ನಾನು ಈ ಬ್ರೇಕ್ಫಾಸ್ಟ್ಗಳಿದಾವಲ್ಲ, ಇವು ಹೆಂಗೆ ಅಂದರೆ ಬೀಗತನ ಮಾಡ್ದಂಗೆ ಮೊದಲು ಹೆಣ್ಣು ನೋಡೋಕೆ ಹೋಗ್ತಾರೆ, ಫಸ್ಟು ಹೆಣ್ಣು ನೋಡ್ಕೊಂಬರ್ತಾರೆ, ಆಮೇಲಿಂದ ಹೆಣ್ಣು ನೋಡ್ಕೊಂಡು ಬಂದವರು ಗಣ್ಣವರು ತಿರ್ಗಾ ಮನೆ ನೋಡೋಕ್ಕೆ ಅಂತ ಒಂದ್ಸರಿ ಹೋಗ್ತಾರೆ. ಈಗ ಹಂಗಾಗೈತೆ ಇವರಿಬ್ಬರದು ಕತೆ. ಯಾವುದು ಏನಿದೆ ನೋಡಿ, ಯಾವುದು ರಿವರ್ಸ್ ಆಗಕ್ಕೆ ಇರೋದು ಯಾವುದು ರಿವರ್ಸ್ ಆಗಲ್ಲ, ಇರೋದೇನಿದೆ ಮುಂದುವರ್ಕೊಂಡು ಹೋಗ್ತದೆ. ಕ್ರಾಂತಿ ಆಗುತ್ತೆ. ಎಸ್ ವೀಕ್ಷಕರೇ, ಹಾಗಾದರೆ ಯಾಕೆ ಈ ತರಹದ ಗೊಂದಲದ ಮಾತುಗಳನ್ನು CM ಸಿದ್ದರಾಮಯ್ಯನವರ ಬಣದವರೇ, ಅದು ಒಂದೇ ಅವರ ಆಪ್ತರು ಆಗಿರ್ತಕ್ಕಂಥವ್ರು ಯಾಕೆ ಮಾತಾಡ್ತಿದ್ದಾರೆ, ಒಂದೇ ಸಮುದಾಯದವರು ಅನ್ನುವಂಥ ಪ್ರಶ್ನೆ ಈಗ ಹೇಳ್ತಾ ಇರ್ತಕ್ಕಂಥದ್ದು. ನೋಡಿ, ಇದು ಒಂದು ರೀತಿಯ ರಾಜಕೀಯ ತಂತ್ರವಾಗಿ ಬಳಕೆ ಆಗ್ತಾ ಇದೆ. ಅಂದರೆ ಸತೀಶ್ ಜಾರಕಿಹೊಳಿ ಅವರಿಂದ ಯಾವುದೇ ಕಾರಣಕ್ಕೆ ದಲಿತ CM ಕೂಗು ಇಲ್ಲ ಅಂತ ಹೇಳಿಸೋದ್ರ ಮೂಲಕ CM ಸಿದ್ದರಾಮಯ್ಯನವರೇ ಅನಭಿಷಿಕ್ತ ಮತ್ತು ಏಕಮಾದ್ವಿತೀಯ ಅನ್ನುವಂಥ
ಅನ್ನುವಂಥ ಒಂದು ಮಾತನ್ನು ಪ್ರಸ್ತುತಪಡಿಸುವಂಥದ್ದು. ಅದರ ಜೊತೆಗೆ CM ಸಿದ್ದರಾಮಯ್ಯ ಇಳಿತಾರೆ ಅಂತಂದರೆ, ಯಾಕಂದರೆ ಈಗಾಗಲೇ ನೋಡಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಡೆಲ್ಲಿಗೆ ಹೊರಟಿದ್ದಾರೆ. ಅಲ್ಲಿ ಮತ್ತೆ ತಮ್ಮದೇ ಆಗಿರ್ತಕ್ಕಂಥ ಕರ್ತವ್ಯಗಳನ್ನು, ತಮ್ಮದೇ ಆಗಿರ್ತಕ್ಕಂಥ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ವೇಣುಗೋಪಾಲ್ ಅವರು ಇವತ್ತು ಮಂಗಳೂರಿಗೆ ಬಂದು ಹೈಕಮಾಂಡ್ನ ಸಂದೇಶವನ್ನು ತೆಗೆದುಕೊಂಡು ಬಂದಿದ್ದಾರೆ. ಅಲ್ಲಿ ಸಿದ್ದರಾಮಯ್ಯ ಮತ್ತು ವೇಣುಗೋಪಾಲ್ ಚರ್ಚೆಯನ್ನು ನಡೆಸ್ತಾರೆ. ಅಲ್ಲಿ ಏನಾದರೂ ಮತ್ತೆ ಬದಲಾವಣೆಗಳಾದರೆ, ಹೈಕಮಾಂಡ್ ತೀರ್ಮಾನ ಏನಾದರೂ ಡಿ ಕೆ ಶಿವಕುಮಾರ್ ಪರವಾದರೆ ಒಂದು ರೀತಿಯ ಸಬ್ಸ್ಟಿಟ್ಯೂಟ್ ಇರಲಿ, ಉಪ ಆಟಗಾರನ ಥರ ಉಪ ಇಶ್ಯೂ ಇರಲಿ ಅನ್ನುವಂಥ ಕಾರಣಕ್ಕಾಗಿ ಪರಮೇಶ್ವರ್ ಅವರ ಹೆಸರನ್ನು ಮತ್ತೆ ತೇಲಿಬಿಟ್ಟಿದ್ದಾರೆ. KN ರಾಜಣ್ಣ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಈ ಇಬ್ಬರು ನಾಯಕರ, ಸತೀಶ್ ಜಾರಕಿಹೊಳಿ ಹಾಲಿ ಸಚಿವ ಮತ್ತು KN ರಾಜಣ್ಣ ಮಾಜಿ ಸಚಿವ, ಈ ಇಬ್ಬರ ಹೇಳಿಕೆಯು, ಅದರಲ್ಲೂ ಇಬ್ಬರು ಕೂಡ CM ಸಿದ್ದರಾಮಯ್ಯನವರ ಪರಮಾಪ್ತರು ಮತ್ತು ಅವರ ಬಣದವರೇ ಆಗಿರೋದ್ರಿಂದ ಡಾಕ್ಟರ್ G ಪರಮೇಶ್ವರ್ ಅವರನ್ನು ಸೆಂಟ್ರಲ್ಲಿ ಇಟ್ಕೊಂಡು ದಲಿತ CM ಕೂಗು ಅನ್ನುವಂಥ ಒಂದು ಚರ್ಚೆಯನ್ನು ಇತ್ತ ಕಡೆ ಅದನ್ನು ಮುಗಿಸುವಂಥ ಕೆಲಸವು, ಅದನ್ನು ಮುಕ್ತಾಯ ಮಾಡುವಂಥ ಕೆಲಸವು ಒಬ್ಬರು ಮಾಡಿದ್ರೆ, ಅದನ್ನು ಮತ್ತೆ ಇಲ್ಲ ಇನ್ನೂ ಮುಗಿದಿಲ್ಲ, ಇನ್ನೂ ಅದು ಜೀವಂತ ಇದೆ ಅನ್ನೋಂಥ ಎತ್ತಿ ಹಿಡಿಯುವಂಥ ಕೆಲಸವೂ ಕೂಡ ನಡೀತಾ ಇರತಕ್ಕಂಥದ್ದು ರಾಜ್ಯ ರಾಜಕಾರಣದ ದೊಡ್ಡ ತಂತ್ರವಾಗಿ ಮಾರ್ಪಟ್ಟಿದೆ. ಈ ಹಿನ್ನೆಲೆಯಲ್ಲಿ ಸ್ವತಃ KN ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ವಿರೋಧಾಭಾಸದ ಹೇಳಿಕೆಗಳನ್ನು ಕೊಟ್ಟುಕೊಳ್ತಿದ್ದಾರೆ. ಯಾರಿಗೂ ಶಾಶ್ವತ ಅಲ್ಲ, ಮಾನಸಿಕವಾಗಿ ಅಂತ ಹೇಳೋಕ್ಕಾಗಲ್ಲ. 30 ತಿಂಗಳ ನಂತರ ಬಿಡ್ಬೋದು, ಮೊದಲೇ ಬಿಡ್ಬೋದು. ಮಾನಂತ ಬಿಡಬೇಕು, ಹಾಗೇನು ಇನ್ನೊಂದು ಸರಿ ಯಾರು ಬಿಡಲೇಬೇಕು, ಯಾರು ಬಿಡಲೇಬೇಕು, ಅದೇನು ಪ್ರಶ್ನೆ ಇಲ್ಲ. ಈ ಅವಧಿಗೂ ಬಿಡ್ಬೋದು. ಅದೇನೆಲ್ಲ ಇದ್ರೆ ಹೈಕಮಾಂಡ್ ಮೇಲೆ ಅವಲಂಬನೆ ಅಷ್ಟೆ. ನೀವು ಹೈಕಮಾಂಡ್ ನಮಗೆ ಕೇಳಿದ್ರೆ ನಮಗಾಗೋಲ್ಲ. ಈಗ ನಮ್ದು ಎಷ್ಟಿದೆ ಅಂದರೆ ನಾವು ಹೇಳೋ ಉದ್ದೇಶ, ರಾಜ್ಯದ ರಾಜಕಾರಣದಲ್ಲಿ ಮತ್ತೊಂದು ದೊಡ್ಡ ಮಟ್ಟದ ಪರಿಣಾಮವನ್ನು ಬೀರುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಡೆಲ್ಲಿಗೆ ಹೋಗ್ತಾ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಈ ದಲಿತ CM ಕೂಗು ಅನ್ನುವಂಥದ್ದು ಬಿಡದ ಒಂದು ರೀತಿಯ ಬೇತಾಳವಾಗಿ ಅವರಿಗೆ ಕಾಡಿಸ್ತಾ ಇದೆ. ಅವರ ಕಾಲಿಗೆ ಎಡರ್ತಾ ಇದೆ, ಬಳ್ಳಿಯ ಥರ ಎಡರ್ತಾ ಇರತಕ್ಕಂಥದ್ದು ರಾಜ್ಯದ ದಾಳವಾಗಿ ಪರಿಣಮಿಸಿದೆ. ಇಬ್ಬರು ಆಪ್ತ ಸಚಿವರ ವಿಭಿನ್ನ ಹೇಳಿಕೆಗಳ ಒಳಮರ್ಮವನ್ನು ನಿಮ್ಮ ಮುಂದೆ ನಾನು ಇಟ್ಟಿದ್ದೇನೆ. ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೈನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ TV.